ಇನ್ನು ಯಾವ ಜ್ಯುವೆಲ್ಲರಿ ಮೋಸ ಮಾಡಿದಾಳೋ ಶ್ವೇತಾ ಗೌಡ ಆ ಜ್ಯುವೆಲ್ಲರಿ ಮಾಲೀಕರು ಮಾತನಾಡಿದ್ದಾರೆ. ನಮ್ಮ ಅಂಗಡಿಗೆ ವರ್ತೂರು ಪ್ರಕಾಶ್ ಅವರೇ ಬಂದಿದ್ರು, ವರ್ತೂರು ಪ್ರಕಾಶ್ ಜೊತೆ ಶ್ವೇತಾ ಗೌಡ ಕೂಡ ಬಂದಿದ್ರು. ಹಂತ ಹಂತವಾಗಿ ಚಿನ್ನಾಭರಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಅಂತ ಹೇಳಿ ವಂಚನೆ ಕೇಸ್ ಬಗ್ಗೆ ದೂರುದಾರ ಸಂಜಯ್ ಬಾಫ್ನಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇ ಇವ್ರು ನಮ್ಮ ಅಂಗಡಿಗೆ ವರ್ತೂರು ಪ್ರಕಾಶ್ ಅವ್ರ ಜೊತೆಗೆ ಬಂದಿದ್ರು. ಅವರು ಏನೋ ಒಡವೆ ತಗೊಳ್ಬೇಕು, ಇವರು ಜೊತೆಗೆ ಬಂದಿದ್ರು. ಅವ್ರ ಜೊತೆಗೆ ಬಂದ್ಬಿಟ್ಟು ನಮ್ಮ ಹತ್ರ ಸ್ವಲ್ಪ ಅವತ್ತು ದಿವಸ ಒಡವೆ ಪರ್ಚೇಸ್ ಮಾಡಿ ಹಂಗೆ ಪರಿಚಯ ಆದರು. ಏನಂತ ಹೇಳಿಲ್ಲ ಸರ್, ಏನಕ್ಕೆ ಉದ್ದೇಶಕ್ಕೆ ನಿಮಗೆ ಜ್ಯುವೆಲ್ಲರಿ ಬೇಕು ಅಂತ? ಅದು ನಾನು ಮಾರಾಟ ಮಾಡ್ತೀನಿ, ನಾನು ಒಂದು ವ್ಯಾಪಾರಿ, ನಾನು ಬೇರೆ ನಮ್ಮ ರಿಲೇಷನ್ನಲ್ಲಿ ಎಲ್ಲ ಮಾರಾಟ ಮಾಡ್ತೀನಿ. ನಾನು ಮಾರಾಟ ಮಾಡಿಬಿಟ್ಟು ನಿಮ್ಮ ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ತೊಗೊಂಡಿದ್ರು ಸರ್ ನಿಮ್ಮ ಹತ್ರ? ಅವರು ಟೋಟಲಿ 2 kgs 900 grams 950 grams ಬ್ಯಾಲೆನ್ಸ್ ಇತ್ತು. ಮುಂಚೆ ಮಾಡಿದ ವ್ಯಾಪಾರದ್ದು ಅವರು ಅಮೌಂಟ್ ಪೇ ಮಾಡಿದ್ರು. ಸರ್ ಅಲ್ಲಿ ವರ್ತೂರು ಪ್ರಕಾಶ್ ಅವ್ರ ಮನೆ ಅಡ್ರೆಸ್ ಕೊಟ್ಟಿದ್ರು ಅಂತೇಳಿ ಅಲ್ಲಿಗೆ ತಗೊಂಡೋಗಿ ಕೊಟ್ರ ಅಥವಾ ಅವ್ರು ಬಂದು ನಿಮ್ಮ ಜ್ಯುವೆಲ್ಲರಿನ ತಗೊಂಡೋದ್ರ ಅಂತ? ಇಲ್ಲ, ಅಲ್ಲಿ ಅವ್ರು ಬಂದು ತಗೊಂಡು ಹೋಗ್ತಾ ಇದ್ರು. ಅವ್ರು ಬಂದು ತಗೊಂಡು ಹೋಗ್ತಾ ಇದ್ರು. ಅಲ್ಲೂ ಒಂದ್ಸರಿ ಡೆಲಿವರಿ ಮಾಡಿದ್ವಿ. ಸರ್ ಯಾವಾಗಿಂದ ಚಿನ್ನ ಖರೀದಿ? ಇದು 19/8/2024 ಇಂದ ಚಿನ್ನ ಖರೀದಿ ಮಾಡಿದ್ದಾರೆ. ವರ್ತೂರು ಪ್ರಕಾಶ್ ನಿಮ್ಮ ಮನೆವರೆಗೂ ಕೊಟ್ಟಿದ್ದೀರ ಒಂದ್ಸಲ? Only once we have just delivered there, but sir was not there, and I think so he don't know about this also. ಅವ್ರು ಇರಲಿಲ್ಲ ಅಲ್ಲಿ ಮನೆಯಲ್ಲಿ. ಅಲ್ಲಿಂದ ನಮ್ಮ ಹುಡುಗ, ನಮ್ಮ ಸೇಲ್ಸ್ ಗೈ ಹೋಗ್ಬಿಟ್ಟು ಕೊಟ್ಟಿದ್ದಾರೆ. ಸರ್ ಇದುವರೆಗೂ ಎಷ್ಟು ಚಿನ್ನನ ಕೊಟ್ಟಿದ್ದೆ ಸರ್? ಅಂದರೆ ಎಷ್ಟು ಹಣ ನಿಮಗೆ ಬಿಸ್ನೆಸ್ ಮಾಡಿ ಕೊಟ್ಟಿದ್ದಾರೆ ಈ ಮುಂಚೆ ಅಂತ? ಅವರು ಮುಂಚೆ ಸ್ವಲ್ಪ ಬಿಸ್ನೆಸ್ ಮಾಡಿ ಕೊಟ್ಟಿದ್ದಾರೆ, ಅದೆಲ್ಲ ಡೀಟೇಲ್ಸ್ ಇದೆ. ನಾನು ಆಮೇಲೆ ಇದು ಲಾಸ್ಟ್ನಲ್ಲಿ ಬಂದುಬಿಟ್ಟು 2 kgs 900 grams ಬಾಕಿ ಇಟ್ಬಿಟ್ಟು ಇದು ಆಮೇಲೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ICUನಲ್ಲಿ ಇದ್ದೀನಿ, ಹಾಸ್ಪಿಟಲ್ನಲ್ಲಿ ಇದ್ದೀನಿ, ಈ ಥರ. ಆ್ಯಂಡ್ ದಿಸ್ ಇಸ್ ನಾಟ್ ಫಾರ್ ಫಸ್ಟ್ ಟೈಮ್, ಅವ್ರು ಮುಂಚೆಯಿಂದ ಈ ಥರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.